ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ ಏನು ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಊರಿಂದ ಅಪ್ಪ ಬಂದಿತ್ತು, ಅವರೆಕಾಯಿ ತಂದಿತ್ತು. ಅದನ್ನು ಸುಲಿದ್ಬಿಟ್ಟು ಸಾಂಬಾರು ಮಾಡ್ತೀನಿ. ಅವರೆಕಾಯಿ ಕುಚ್ಚಕ್ಕಿಡೋಕ್ಕೆ ಅವರೆಕಾಳು ಮತ್ತು ಒಂದು ಟೊಮೊಟೊನ ಹೆಚ್ಚಿ ಹಾಕಿದ್ದೀನಿ ನೀಟಾಗಲಿ ಅಂತ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕರಿಬೇವು, ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಗುರಾಳ್ ಪುಡಿ ಮತ್ತು ಹುಣಸೆಹಣ್ಣು ಹಾಕಿದ್ದೆ ಅದು, ಆಮೇಲೆ ಒಂದು ಈರುಳ್ಳಿ, ಕೊತ್ತಂಬರಿ ಕಾಳು, ಆಮೇಲೆ ಕರಿಬೇವನ್ನ ಹಾಕಿಬಿಟ್ಟು ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ಕೊಬ್ಬರಿ ಇರಲಿಲ್ಲ, ಕೊಬ್ಬರಿ ಇದ್ದರೆ ಹಾಕಿ ನೀವು, ನಾನು ಸ್ಕಿಪ್ ಮಾಡಿದ್ದೀನಿ. ಮನೆಯಲ್ಲಿ ಬೆಳ್ಳುಳ್ಳಿ ಹಾಕಿದ್ದೆ, ಅದು ಸ್ಕಿಪ್ ಆಗಿದೆ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಎಲ್ಲ ಹಾಕಿ, ಆಮೇಲೆ ಒಂದು ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಅರ್ಶಿನದ ಪುಡಿ ಎಲ್ಲ ಹಾಕಿ, ಉಪ್ಪು ಮತ್ತು ಅರ್ಶಿನದ ಪುಡಿನ ಹಾಕಿದ್ದೀನಿ. ಇವಾಗ ನೋಡಿ, ಲೈಟಾಗಿ ಉಪ್ಪು ಮತ್ತು ಅರ್ಶಿನದ ಪುಡಿ ಹಾಕಿದ್ದೀನಿ. ಹಾಗೆ ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬಂದಿರೋ ಮಸಾಲೆನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ಮಸಾಲೆ ಥರ ಏನೂ ಆಗಲ್ಲ, ಚೆನ್ನಾಗಾಗುತ್ತೆ ಇದು. ಇವಾಗ ಒಂಚೂರು ಸಾಂಬಾರು ಪುಡಿನ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕಿ ನೀಟಾಗಿ ಕೈ ಹಿಡಿ. ಆಮೇಲೆ ಅದೇನು ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರ್ನಲ್ಲಿ, ಆ ನೀರು ಸಮೇತನೇ ಅದಕ್ಕೆ ಹಾಕಿಬಿಟ್ಟು ಇವಾಗ ನೀಟಾಗಿ ಕುಚ್ಕೊಳ್ಳೋಣ. ಒಂದು 8ರಿಂದ 10 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನಾನು ಇದೇ ವಿಡಿಯೋದಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಬಾಣಲಿಗೆ ಸಾಸಿವೆ, ಮೆಂತ್ಯ, ಆಮೇಲೆ ಜೀರಿಗೆನ ಹಾಕ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದನ್ನು ನೀಟಾಗಿ ಸಣ್ಣಗೆ ಕುಟ್ಕೊಂಡ್ಬಿಟ್ಟು ಆಮೇಲೆ ನೆಲ್ಲಿಕಾಯಿನ ಒಂದು ಸ್ಟೀಮಲ್ಲಿ, ನಾನು ಇಡ್ಲಿ ಪಾತ್ರೆ ಇರಲಿಲ್ಲ, ತೆಗ್ದಿಟ್ಟಿದ್ದೆ ಮೇಲ್ಗಡೆ, ಅದನ್ನ ಮತ್ತೇನು ತೆಗೆಯೋದು ಅಂತ ಕುಕ್ಕರ್ನಲ್ಲೇ ನೀರು ಹಾಕ್ಬಿಟ್ಟು ಅದಕ್ಕೊಂದು ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿ ನೆಲ್ಲಿಕಾಯಿನ ಹಾಕಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೆ. ಜಾಸ್ತಿನೂ ಬೇಯಿಸ್ಬಾರ್ದು, ನೆಲ್ಲಿಕಾಯಿ ಟೇಸ್ಟ್ ಸಿಗಲ್ಲ. ಸೊ ಒಂದು 10 ನಿಮಿಷ ಅಷ್ಟೇ ನಾನು ಬೇಯಿಸ್ಕೊಂಡು ಮಾಡಿದೆ. ಏನಿಲ್ಲ, ಇನ್ನು ಕುಟ್ಕೊಂಡ್ಬಿಟ್ಟು ಇದು ಎಣ್ಣೆ ಕಾಯಿಬಿಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು, ಕರಿಬೇವನ್ನ ಹಾಕ್ಕೊಂಡು, ಹಾಗೆ ಈ ಪೌಡ್ರನ್ನ ಹಾಕಿಬಿಟ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಹೇಳಿದ ರೀತಿಯಲ್ಲೇ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಹಾಗೆ ಅನ್ನ ಮತ್ತು ಅವರೆಕಾಯಿ ಸಾರು ಮಾಡಿದ್ದೆ ಅಲ್ವ, ಅದಕ್ಕೆ ಹಸಿಮೆಣ್ಸಿಕಾಯಿನ ಕೊರೆದು ಉಪ್ಪು ಜೀರಿಗೆ ತುಂಬಿ ಅದನ್ನು ಫ್ರೈ ಮಾಡ್ಕೊತೀನಿ. ಅನ್ನಕ್ಕೆ ಸೂಪರಾಗಿರುತ್ತೆ ಟೇಸ್ಟು. ಅದನ್ನೇ ಇವಾಗ ಮಾಡ್ಕೊತಾ ಇದ್ದೀನಿ. ಇವಾಗೇನು ಮೆಂತ್ಯ ಮತ್ತು ಜೀರಿಗೆ, ಸಾಸಿವೆನ ಹುರಿದಿದ್ದೆ ಅಲ್ವ, ಅದಕ್ಕೆ ಒಂದು ಕುಟಾಣಿಗೆ ಕೊಟ್ಬಿಟ್ಟು ಅದನ್ನು ನೀಟಾಗಿ ಸಣ್ಣಗೆ ಇಟ್ಕೊಂಡ್ಬಿಡೋಣ, ಓಕೆನಾ? ಎಣ್ಣೆ ಕಾಯಿಸಿ ಆರಕ್ಕಿಟ್ಟಿದ್ದೆ. ಅದಕ್ಕೆ ಎಣ್ಣೆ ಕಾಯೋ ಮುಂಚೆ ಒಂದು ಕರಿಬೇವನ್ನೇ ಹಾಕಿದ್ದೆ, ಆಮೇಲೆ ಬೆಳ್ಳುಳ್ಳಿನ ಹಾಕಿದ್ದೆ 1 ಗೆಡ್ಡೆ. ಆಮೇಲೆ ಇವಾಗ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಕುಟ್ಟಿರೋ ಪದಾರ್ಥ, ಹಾಗೆ ನೆಲ್ಲಿಕಾಯಿ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ನಾ ಮಾಡಿರೋ ರೀತಿಲಿ ನೀವು ಮಾಡ್ಕೊತೀನಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಚುಪ್ಪಡಾಗೈತೆ. ಹೆಂಗೈತಿ? ಸೂಪರ್ ಆಗೈತೆ. ಏನು ಹೇಳೋದು? ನೆಲ್ಲಿಕಾಯಿ ಉಪ್ಪಿನಕಾಯಿ. ಸೂಪರ್ ಆಗಿದೆ. ನೀವು ಮನೇಲಿ ಮಾಡಿಕೊಂಡು ತಿನ್ನಿ, ಓಕೆನಾ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಅಡ್ವಾನ್ಸು. ನೆಕ್ಸ್ಟ್ ಡೇನೇ ಹ್ಯಾಪಿ ನ್ಯೂ ಇಯರ್ ಇರುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕಿರೋ ಮೊದಲನೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.